ದೇವರು ಒಂದು ನಾಯಿಯನ್ನ ತಯಾರಿಸಿ ನೀನು ಜನರ ಮನೆ ಕಾಯಿ ಅಂತ ಹೇಳಿ ಅದಕ್ಕೆ 20 ವರ್ಷ ಜೀವನ ಕೊಡ್ತಾರೆ. ಆಗ ನಾಯಿ 20 ವರ್ಷ ತುಂಬಾ ಜಾಸ್ತಿ ಆಗುತ್ತೆ, ನನಗೆ 10 ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತೆ. ನಂತರ ದೇವರು ಒಂದು ಕೋತಿಯನ್ನ ತಯಾರಿಸಿ ಅದಕ್ಕೆ 20 ವರ್ಷ ಜೀವನ ಕೊಟ್ಟು ನೀನು ಜನರನ್ನ ಎಂಟರ್ಟೈನ್ ಮಾಡು ಅಂತ ಹೇಳ್ತಾರೆ. ಆಗ ಆ ಕೋತಿ 20 ವರ್ಷ ಜಾಸ್ತಿ ಆಗುತ್ತೆ, ನನಗೆ 10 ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತೆ. ನಂತರ ದೇವರು ಪಶುಗಳನ್ನ ತಯಾರಿಸಿ ನೀನು ಪ್ರತಿದಿನ ರೈತರಿಗೆ ಸಹಾಯ ಮಾಡು, ಹಾಲು ಕೊಡು ಮತ್ತು ಜನರಿಗೆ 60 ವರ್ಷಗಳ ಕಾಲ ಸೇವೆ ಮಾಡು ಅಂತ ಹೇಳ್ತಾರೆ. ಆಗ ಆ ಪಶುಗಳು ನಮಗೆ 20 ವರ್ಷ ಕೊಡಿ ಸಾಕು ಅಂತ ಕೇಳಿಕೊಳ್ಳುತ್ತೆ. ನಂತರ ದೇವರು ಮನುಷ್ಯರನ್ನ ತಯಾರಿಸಿ ನೀನು ತಿನ್ನು, ಮಲಗು, ಆಡು, ಮದುವೆ ಆಗು, ಲೈಫ್ ನ ಎಂಜಾಯ್ ಮಾಡು, ಅದಕ್ಕೆ ನಿನಗೆ 20 ವರ್ಷ ಕೊಡ್ತೀನಿ ಅಂತ ಕೇಳ್ತಾರೆ. ಆಗ ಮನುಷ್ಯ ಇದನ್ನೆಲ್ಲ ಮಾಡೋದಕ್ಕೆ ನನಗೆ 20 ವರ್ಷ ಸಾಕಾಗೋದಿಲ್ಲ, ಪಶುಗಳು ನಿರಾಕರಿಸಿದ 40 ವರ್ಷ, ಕೋತಿ ಬಿಟ್ಟು ಕೊಟ್ಟ 10 ವರ್ಷ ಮತ್ತು ನಾಯಿ ಬೇಡ ಅಂದ 10 ವರ್ಷ, ಇದನ್ನೆಲ್ಲ ನನಗೆ ಕೊಡಿ ಅಂತ ಕೇಳ್ತಾನೆ. ಹಾಗಾಗಿ ದೇವರು ಆ ಎಲ್ಲಾ ಪ್ರಾಣಿಗಳ ಆಯಸ್ಸನ್ನ ಮನುಷ್ಯನಿಗೆ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಮೊದಲ 20 ವರ್ಷ ತಿಂತೀವಿ, ಆಡ್ತೀವಿ, ಮಲಗ್ತೀವಿ, ಜೀವನವನ್ನ ಎಂಜಾಯ್ ಮಾಡ್ತೀವಿ. ನಂತರ 40 ವರ್ಷ ನಮ್ಮ ಫ್ಯಾಮಿಲಿಗೋಸ್ಕರ ಪಶುಗಳ ರೀತಿ ಕಷ್ಟ ಪಡ್ತೀವಿ. ನಂತರ 10 ವರ್ಷ ನಮ್ಮ ಮನೆಯ ಮಕ್ಕಳಿಗೆ ಕೋತಿಯ ರೀತಿ ಎಂಟರ್ಟೈನ್ ಮಾಡ್ತೀವಿ. ನಂತರ ಕೊನೆಯ 10 ವರ್ಷ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮುದುಕರಾದಾಗ ನಾಯಿಯ ರೀತಿ ಮನೆಯನ್ನ ಕಾಯ್ತೀವಿ. ಸ್ನೇಹಿತರೆ, ಜೀವನ ಅಂದ್ರೆ ಇದೆ. ನಿಮ್ಮಲ್ಲಿ ಇನ್ನು ತುಂಬಾ ಜನ ನಮ್ಮ ಪೇಜ್ ಅನ್ನ ಫಾಲೋ ಆಗಿಲ್ಲ, ಈಗಲೇ ಫಾಲೋ ಮಾಡಿ, ಯಾಕಂದ್ರೆ ಭವಿಷ್ಯದಲ್ಲಿ ಇಂತಹ ವ್ಯಾಲ್ಯೂಬಲ್ ಕಂಟೆಂಟ್ ನಿಮ್ಮಿಂದ ಮಿಸ್ ಆಗೋದಿಲ್ಲ.